ಇಮ್ಯಾಜಿನ್ ನೀವು 3-4 ಮಂತ್ಸ್ ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ದೀರಾ ಆ್ಯಂಡ್ ಇವತ್ತು ಇಂಟರ್ವ್ಯೂ ದಿನ. ಇಂಟರ್ವ್ಯೂವರ್ ನಿಮ್ಮ ಹತ್ರ ಆ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂದಾಗ ನಿಮಗೆ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲಿಲ್ಲ ಬಿಕಾಸ್ ಯು ಡೋಂಟ್ ಹ್ಯಾವ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಒನ್ ಮೋರ್ ಸಿಚುಯೇಷನ್. ಇಮ್ಯಾಜಿನ್ ಒಂದು ಟಾಪಿಕ್ ಬಗ್ಗೆ ನೀವು ಸೆಮಿನಾರ್ ಮಾಡಬೇಕಿರುತ್ತೆ. ಅದಕ್ಕೆ ಅಂತ ನೀವು 2-3 ಡೇಸ್ ಆ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಿ ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡಿರ್ತೀರ. ಆದರೆ ಅಲ್ಟಿಮೇಟ್ಲಿ ಅದನ್ನು ನಿಮಗೆ ಕ್ಲಾಸಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲಿಲ್ಲ. ಎಗೈನ್ ಬಿಕಾಸ್ ಯು ಡೋಂಟ್ ನೋ ಹೌ ಟು ಕಮ್ಯುನಿಕೇಟ್. ಇದು ಜಸ್ಟ್ 2 ಎಕ್ಸಾಂಪಲ್ಸ್ ಆಯಿತು ಅಷ್ಟೇ. ಬಟ್ ವಿ ಆಲ್ ನೋ ಲೈಫಲ್ಲಿ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಇಟ್ಸ್ ಅ ಬೇಸಿಕ್ ನೀಡ್ ದಟ್ ಎವ್ರಿ ಒನ್ ಹ್ಯಾಸ್ ಟು ಹ್ಯಾವ್. ಸೊ ಈ ವಿಡಿಯೋಲಿ ಲೆಟ್ಸ್ ಡಿಸ್ಕಸ್ 10 ಮೋಸ್ಟ್ ಕ್ರೂಷಿಯಲ್ ಥಿಂಗ್ಸ್ ವಿಚ್ ಯು ನೀಡ್ ಟು ವರ್ಕ್ ಆನ್ ಟು ಬಿಕಮ್ ಎ ಎಫೆಕ್ಟಿವ್ ಕಮ್ಯುನಿಕೇಟರ್. ನಂಬರ್ 1, ಆ್ಯಕ್ಟಿವ್ ಲಿಸನಿಂಗ್. ಎಸ್, ನೀವೊಬ್ಬರು ಒಳ್ಳೆ ಕಮ್ಯುನಿಕೇಟರ್ ಆಗಬೇಕು ಅಂದರೆ ಫಸ್ಟ್ ನೀವು ಒಳ್ಳೆ ಲಿಸನರ್ ಆಗಬೇಕು. ಬೇರೆಯವ್ರು ಏನು ಮಾತಾಡ್ತಿದ್ದಾರೆ, ಹೇಗೆ ಮಾತಾಡ್ತಿದ್ದಾರೆ, ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಐ ವಿಲ್ ಟೆಲ್ ಯು ವೈ ದಿಸ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಅಂತ ಇನ್ ಅಪ್ಕಮಿಂಗ್ ಪಾಯಿಂಟ್ಸ್. ಸೆಕೆಂಡ್ ಒನ್ ಬಂದುಬಿಟ್ಟು ಪ್ರಿಪೇರ್ ಬಿಫೋರ್ ಯು ಸ್ಪೀಕ್. ಸಿ, ಇಫ್ ಯು ಆರ್ ಎ ಕಂಪ್ಲೀಟ್ ಬಿಗಿನರ್, ದಿಸ್ ಈಸ್ ಎ ಗೇಮ್ ಚೇಂಜರ್. ನೀವು ಫಸ್ಟೇ ಪ್ರಿಪೇರ್ ಆಗಿದ್ದರೆ ನಾನು ಏನು ಮಾತಾಡಬೇಕು ಅಂತ ಯು ವಿಲ್ ಗೆಟ್ ಸಮ್ ಕಾನ್ಫಿಡೆನ್ಸ್ ಅಲ್ವಾ. ಅದು ನಿಮ್ಮ ಸೆಮಿನಾರ್ ಆಗಿರಲಿ, ಕಾಲೇಜ್ ಕ್ಲಬ್ಸಲ್ಲಿ ಆಗೋ ಮೀಟಿಂಗ್ಸ್ ಆಗಿರಲಿ, ಪ್ರಿಪೇರ್ ಆಗಿ ಹೋಗಿ. ಲಾಸ್ಟ್ ಮೂಮೆಂಟಲ್ಲಿ ಏನು ಮಾತಾಡಬೇಕು ಅಂತ ಕನ್ಫ್ಯೂಸ್ ಆಗೋದಕ್ಕಿಂತ ಮುಂಚೆನೇ ಪ್ರಿಪೇರ್ ಆಗಿ ಹೋಗೋದು ಈಸ್ ಬೆಸ್ಟ್. ಹೋಗ್ತಾ ಇದ್ರೂ ನೆಸೆಸಿಟಿನೇ ಬರೋಲ್ಲ, ಆನ್ ಸ್ಪಾಟೇ ಮಾತಾಡ್ಬೋದು. ಥರ್ಡ್ ಒನ್ ಬಂದುಬಿಟ್ಟು ಗೆಸ್ಚರ್ಸ್. ಅಂದರೆ ನೀವು ಕಮ್ಯುನಿಕೇಟ್ ಮಾಡುವಾಗ ಆಲ್ವೇಸ್ ಟ್ರೈ ಟು ಮೈಂಟೈನ್ ಐ ಕಾಂಟ್ಯಾಕ್ಟ್, ಹ್ಯಾವ್ ಎ ಜೆನ್ಯೂನ್ ಸ್ಮೈಲ್, ಹ್ಯಾಂಡ್ ಮೂಮೆಂಟ್ಸ್ ಮಾಡಿ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿರಲಿ. ಇನ್ನೊಬ್ಬರಿಗೆ ನೀವು ಡಾಮಿನೇಟಿಂಗ್ ಅಂತ ಅನಿಸ್ಬಾರ್ದು, ಇವ್ರು ತುಂಬ ಫ್ರೆಂಡ್ಲಿ ಅಪ್ಪ ಅನ್ನೋ ಫೀಲಿಂಗ್ ಬರಬೇಕು. ಫೋರ್ತ್ ಒನ್ ಬಂದುಬಿಟ್ಟು ಸೆಮಿನಾರ್. ಟ್ರಸ್ಟ್ ಮೀ, ಸೆಮಿನಾರ್ ಈಸ್ ಒನ್ ಸಚ್ ಥಿಂಗ್ ದಟ್ ವಿಲ್ ಲಿಟ್ರಲಿ ಹೆಲ್ಪ್ ಯು. ನೀವಿವಾಗ ಸ್ಕೂಲ್ ಆರ್ ಕಾಲೇಜಲ್ಲಿ ಇದ್ದರೆ ಡೆಫಿನೆಟ್ಲಿ ಸೆಮಿನಾರ್ ಕಂಡಕ್ಟ್ ಮಾಡಿಸ್ತಾರೆ ಅಲ್ವಾ. ಅಂದರೆ ಯಾವುದೋ ಒಂದು ಚಾಪ್ಟರ್ನ ಸ್ಟೂಡೆಂಟ್ಸ್ಗೆ ಗ್ರೂಪ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ತಾರೆ. ಆವಾಗ ಮೆಜಾರಿಟಿ ಪೀಪಲ್ ಏನು ಮಾಡ್ತಾರೆ ಅಂದರೆ ಈಸಿ ಇರೋ ಟಾಪಿಕ್ನ ಅಥವಾ ಸ್ಮಾಲ್ ಟಾಪಿಕ್ನ ಚೂಸ್ ಮಾಡ್ತಾರೆ. ಬಟ್ ನೀವು ಎಕ್ಸಾಕ್ಟ್ಲಿ ಆಪೋಸಿಟ್ ಮಾಡಬೇಕು. ಅಂದರೆ ಚೂಸ್ ದ ಟಾಪಿಕ್ ದಟ್ ಈಸ್ ಲೆಂತಿ, ದಟ್ ಈಸ್ ಡಿಫಿಕಲ್ಟ್, ದೆನ್ ಸ್ಟಾರ್ಟ್ ಟು ಪ್ರಿಪೇರ್ ಫಾರ್ ದಟ್ ಟಾಪಿಕ್ ಆ್ಯಂಡ್ ಎಕ್ಸ್ಪ್ಲೇನ್. ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರೋ ಏನೋ ಅದು ಸೆಕೆಂಡ್ರಿ, ಬಟ್ ಅಟ್ಲೀಸ್ಟ್ ನಿಮ್ಗೊಂದು ಧೈರ್ಯ ಇದೆ ಅಲ್ವಾ ಅಷ್ಟು ಲೆಂತಿ ಟಾಪಿಕ್ನ, ಅಷ್ಟು ಡಿಫಿಕಲ್ಟ್ ಟಾಪಿಕ್ನ ಚೂಸ್ ಮಾಡಲಿಕ್ಕೆ. ಆ್ಯಂಡ್ ಗ್ರ್ಯಾಜುಯಲಿ 2 to 3 ಸೆಮಿನಾರ್ಸ್ ಮಾಡೋ ಅಷ್ಟರಲ್ಲಿ ಪಿಕಪ್ ಆಗ್ತೀರಾ. ಪರ್ಸ್ನಲಿ ನನಗಂತೂ ಸೆಮಿನಾರ್ಸ್ ತುಂಬಾ ಹೆಲ್ಪ್ ಮಾಡಿದೆ. ಲೈಕ್ ನಂಗೆ ಸ್ವಲ್ಪ ಸ್ಟೇಜ್ ಫಿಯರ್ ಹೋಯಿತು, ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಗೊತ್ತಾಯಿತು. ಆ್ಯಂಡ್ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ನಾನು ಪ್ರೀವಿಯಸ್ಲಿ ಮಾಡಿರೋ ಸೆಮಿನಾರ್ಸೇ ಕಾರಣ. ಯಾಕೆಂದರೆ ನಾನು ಸ್ವಲ್ಪ ಇಂಟ್ರೋವರ್ಟ್, ಸೊ ನನಗೆ ಮಾತಾಡೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ನಾವು ಐ ಆಮ್ ಲಿಟಲ್ ಕಾನ್ಫಿಡೆಂಟ್ ಬಿಕಾಸ್ ಆಫ್ ಸೆಮಿನಾರ್ಸ್. ಆ್ಯಂಡ್ ಫಿಫ್ತ್ ಒನ್ ಬಂದುಬಿಟ್ಟು ಫೀಡ್ಬ್ಯಾಕ್. ಸೊ ಫಾರ್ ಎಕ್ಸಾಂಪಲ್ ಸೆಮಿನಾರ್ ಆಯಿತು ಅಂತ ಅಂದ್ಕೊಳ್ಳಿ, ಅದಾದಮೇಲೆ ನಿಮ್ಮ ಫ್ರೆಂಡ್ಸ್ನ ಕೇಳಿ, ನಾನು ಹೇಗೆ ಮಾಡಿದೆ ಸೆಮಿನಾರ್ನ, ಅರ್ಥ ಆಯಿತಾ ನಾನು ಹೇಳಿದ್ದು, ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಗಿತ್ತು, ಹ್ಯಾಂಡ್ ಮೂಮೆಂಟ್ಸ್ ಪ್ರಾಪರಾಗಿ ಮಾಡಿದ್ನ, ಹೀಗೆ ಓವರಾಲ್ ನಾನು ಹೇಗೆ ಮಾಡಿದ್ನಪ್ಪ ಸೆಮಿನಾರ್ ಅಂತ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ. ಅವ್ರೇನು ಹೇಳ್ತಾರೆ, ಅವ್ರೇನು ಫೀಡ್ಬ್ಯಾಕ್ ಕೊಡ್ತಾರೆ ಅದನ್ನು ತಗೊಂಡು ನೆಕ್ಸ್ಟ್ ಟೈಮ್ ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡಿ. ಇನ್ಫ್ಯಾಕ್ಟ್ ನೀವು ಟೀಚರ್ಸ್ಗೂ ಕೂಡ ಪರ್ಸ್ನಲಿ ಹೋಗ್ಬಿಟ್ಟು ಕೇಳ್ಬೋದು, ಮ್ಯಾಮ್ ಆರ್ ಸರ್ ನಾನು ಹೇಗೆ ಮಾಡಿದೆ ಸೆಮಿನಾರ್ನ, ನೆಕ್ಸ್ಟ್ ಟೈಮ್ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು. ಈ ಥರ ಒಂದು ಕಮ್ಯುನಿಕೇಷನ್ ಆದಮೇಲೆ ಫೀಡ್ಬ್ಯಾಕ್ ತೊಗೊಳ್ಳಿ ಪೀಪಲಿಂದ, ಅವ್ರೇನು ಹೇಳ್ತಾರೆ ಕೇಳಿ, ಅದನ್ನು ನೀವು ನೆಕ್ಸ್ಟ್ ಟೈಮಿಂದ ಇಂಪ್ರೂವ್ ಮಾಡ್ಕೊಳ್ಳಿ. ಸಿಕ್ಸ್ತ್ ಒನ್ ಬಂದುಬಿಟ್ಟು ರೆಕಾರ್ಡ್ ಯುವರ್ ಸೆಲ್ಫ್. ಅಂದರೆ ಜಸ್ಟ್ ನಿಮ್ಮ ಮೊಬೈಲಲ್ಲಿ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ಸ್ಟಾರ್ಟ್ ರೆಕಾರ್ಡಿಂಗ್ ಯುವರ್ ಸೆಲ್ಫ್. ಇವಾಗ ಒಂದು ಟಾಪಿಕ್ನ ಚೂಸ್ ಮಾಡಿ, ಸೊ ಅದನ್ನು ಕ್ಯಾಮ್ರಾ ಆನ್ ಇಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ಇವತ್ತಿನ ದಿನ ಹೇಗಿತ್ತು ಅಂತ ಹೇಳ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಳಿ ನೀವೇ, ದೆನ್ ವಾಚ್ ಇಟ್. ಆವಾಗ ನಿಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ ಎಲ್ಲಿ ನಾನು ಮಿಸ್ ಮಾಡ್ತಿದ್ದೀನಿ, ಯಾವ ಏರಿಯಾಲಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ಬಿಟ್ಟು. ಸ್ಟಾರ್ಟಿಂಗ್ ಸ್ವಲ್ಪ ವಿಯರ್ಡ್ ಅನಿಸ್ಬೋದು, ಬಟ್ ಹೋಗ್ತಾ ಸರಿ ಹೋಗುತ್ತೆ. ಆ್ಯಂಡ್ ಸೆವೆಂತ್ ಒನ್ ಬಂದುಬಿಟ್ಟು ಇಂಪ್ರೂವ್ ಯುವರ್ ವೊಕ್ಯಾಬ್ಯುಲರಿ. ಸಿ, ಇವಾಗ ನೀವು ಈ ವಿಡಿಯೋ ನೋಡ್ತಿದ್ದೀರಲ್ವಾ, ನಾನು ಹೇಳೋ ವರ್ಡ್ಸ್ನೇ ಪದೇ ಹೇಳಿದ್ರೆ ನಿಮ್ಗೆ ಅದು ಬೋರಿಂಗ್ ಅನಿಸ್ಬೋದು, ಕರೆಕ್ಟಾ? ನೀವು ಮಾತಾಡೋವಾಗ್ಲೂ ಅಷ್ಟೇ ಯೂಸ್ ಮಾಡಿರೋ ವರ್ಡ್ಸ್ನೇ ರಿಪೀಟ್ ಮಾಡ್ತಿದ್ರೆ ಕೇಳೋವ್ರಿಗೂ ಅದು ಬೋರ್ ಅನಿಸುತ್ತೆ. ಸೊ ಇಂಪ್ರೂವ್ ಯುವರ್ ವೊಕ್ಯಾಬ್ಯುಲರಿ, ಲರ್ನ್ ಡಿಫ್ರೆಂಟ್ ವರ್ಡ್ಸ್. ಜಸ್ಟ್ ಇವಾಗ ಈ ವಿಡಿಯೋಲ್ಲೇ ತೊಗೊಂಡ್ರೆ ಇನ್ ಕೇಸ್ ನಾನು ಯೂಸ್ ಮಾಡಿರೋ ಯಾವುದೋ ಒಂದು ವರ್ಡ್ ಮೀನಿಂಗ್ ನಿಮಗೆ ಗೊತ್ತಿಲ್ಲ ಅಂದರೆ ಆವಾಗಲೇ ಗೂಗಲ್ ಮಾಡಿ ಆ ವರ್ಡ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳಿ. ಅವ್ರು ಬುಕ್ಸ್ ಓದ್ತಿರ್ತೀರ ಯಾವುದೋ ಒಂದು, ಆವಾಗ ಏನೋ ಒಂದು ಅರ್ಥ ಆಗೋಲ್ಲ ಕೆಲವೊಂದು ವರ್ಡ್ಸು ಅಥವಾ ಸೆಂಟೆನ್ಸ್, ಆವಾಗಲೇ ಗೂಗಲ್ ಮಾಡಿ ಅದನ್ನಾದರೂ ಅರ್ಥ ಏನು ಅಂತ ತಿಳ್ಕೊಳ್ಳಿ. ಸೊ ಜಸ್ಟ್ ಲರ್ನ್ ಮೋರ್ ಆ್ಯಂಡ್ ಮೋರ್ ವರ್ಡ್ಸ್ ಆ್ಯಂಡ್ ಯೂಸ್ ಇಟ್ ವೆನ್ ಯು ಆರ್ ಕಮ್ಯುನಿಕೇಟಿಂಗ್. ಆ್ಯಂಡ್ ಏಯ್ತ್ ಒನ್ ಬಂದುಬಿಟ್ಟು ಬಿ ದ ಐಡಿಯಲ್. ಐ ಆಮ್ ಶ್ಯೂರ್ ನಿಮ್ಗೆ ಯಾರೋ ಒಬ್ಬರು ಕಮ್ಯುನಿಕೇಟ್ ಮಾಡೋ ರೀತಿ ತುಂಬಾ ಇಷ್ಟ ಆಗಿರುತ್ತೆ. ಅದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಪ್ರೊಫೆಸರ್, ನಿಮ್ಮ ಟೀಚರ್ಸ್, ಅವ್ರು ಯಾರಾದರೂ ಆ್ಯಕ್ಟರ್ ಕೂಡ ಆಗಿರ್ಬೋದು. ಸೊ ನೀವು
ಅವ್ರು ಹೇಗೆ ಮಾತಾಡ್ತಾರೆ ಅಬ್ಸರ್ವ್ ಮಾಡಿ, ಅವ್ರು ಯಾವ ಥರ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರ ಗೆಸ್ಚರ್ಸ್ ಹೇಗಿದೆ ನೋಡಿ, ನೀವು ಅವ್ರ ಥರನೇ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಟೈಮ್ ವೆನ್ ಯು ಆರ್ ಡೂಯಿಂಗ್ ಸೆಮಿನಾರ್ ಆರ್ ಕಮ್ಯುನಿಕೇಟಿಂಗ್ ವಿತ್ ಪೀಪಲ್, ನಿಮ್ಮ ಐಡಿಯಲ್ ಬಗ್ಗೆ ಥಿಂಕ್ ಮಾಡಿ. ಅವ್ರು ನನ್ನ ಜಾಗದಲ್ಲಿ ಇದ್ದಿದ್ರೆ ಅವ್ರು ಯಾವ ಥರ ಮಾತಾಡ್ತಿದ್ರು, ಅವ್ರು ಹೇಗೆ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಂತ. ಆ್ಯಂಡ್ ನೀವು ಅದೇ ಥರ ಮಾಡೋಕ್ಕೆ ಟ್ರೈ ಮಾಡಿ. ಅದಕ್ಕೆ ನಾನು ಫಸ್ಟ್ ಪಾಯಿಂಟೆಲ್ಲ ಹೇಳಿದ್ದು ಆ್ಯಕ್ಟಿವ್ ಲಿಸ್ನಿಂಗ್ ಈಸ್ ಇಂಪಾರ್ಟೆಂಟ್ ಅಂತ. ಆ್ಯಂಡ್ 9th ಒನ್ ಬಂದುಬಿಟ್ಟು ರಿವ್ಯೂ. ಸೊ ಅಟ್ ದ ಎಂಡ್ ಆಫ್ ದ ಡೇ, ಮಲ್ಗೋಕ್ಕೂ ಮುಂಚೆ ಇವತ್ತು ನಾನು ಯಾರ್ಯಾರ ಜೊತೆ ಕಮ್ಯುನಿಕೇಟ್ ಮಾಡಿದೆ ಅಂತ ಥಿಂಕ್ ಮಾಡಿ. ನನ್ನ ಫ್ರೆಂಡ್ ಹತ್ರ ನಾನು ಆ ಥರ ಮಾತಾಡೋದಕ್ಕಿಂತ ಹೀಗೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ. ಆ ಸೆಮಿನಾರಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಪಾಯಿಂಟ್ನ ನಾನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಿತ್ತು ಅಲ್ವಾ. ಅರೆ ನಾನು ಐ ಕಾಂಟ್ಯಾಕ್ಟೇ ಮಾಡಲಿಲ್ಲ ಮಾತಾಡೋವಾಗ, ಮೇ ಬಿ ನನ್ನ ಗೆಸ್ಚರ್ಸ್ನ ಇನ್ನೂ ಇಂಪ್ರೂವ್ ಮಾಡ್ಕೋಬೋದಿತ್ತು ಅಂತ ನಿಮಗೆ ರಿಯಲೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಅದನ್ನೇ ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಡೇ ಟು ಡೇ ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡಿ. ಆ್ಯಂಡ್ 10th ಒನ್, ಲಾಸ್ಟ್ ಒನ್ ಏನಪ್ಪ ಅಂತಂದರೆ ಹ್ಯಾವ್ ಪೇಷನ್ಸ್ ಆ್ಯಂಡ್ ಬಿ ಕನ್ಸಿಸ್ಟೆಂಟ್. ಯಾರೂ ಹುಟ್ಟಲ್ಲೇ ಒಬ್ಬರು ಒಳ್ಳೆ ಕಮ್ಯುನಿಕೇಟರ್ ಆಗಲ್ಲ ಅಲ್ವಾ. ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಎಫರ್ಟ್ಸ್. ಸೊ ನೀವು ಪೇಷನ್ಸಿಂದ ವೆಯ್ಟ್ ಮಾಡಿ, ನಿಮಗೆ ನೀವು ತಿದ್ಕೊಂಡು ಮುಂದೆ ಹೋಗಿ. ಹ್ಯೂಮನ್ಸೇ ಅಲ್ವಾ ಮಿಸ್ಟೇಕ್ ಮಾಡೋದು. ಸೊ ಮಿಸ್ಟೇಕ್ ಆಯಿತು ಅಂತ ಗೊತ್ತಾದ ಮೇಲೆ ಅದನ್ನು ಮತ್ತೆ ರಿಪೀಟ್ ಮಾಡಿದೆ ಇನ್ನೂ ಇಂಪ್ರೂವ್ ಆಗೋಕ್ಕೆ ಟ್ರೈ ಮಾಡಬೇಕು. ರಿಮೆಂಬರ್, ಎವರಿ ಮಾಸ್ಟರ್ ವಾಸ್ ಒನ್ಸ್ ಎ ಬಿಗಿನರ್. ಅವರು ಸ್ಟಾರ್ಟಿಂಗಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ, ಬಟ್ ಆ ಮಿಸ್ಟೇಕ್ನ ಸರಿಪಡಿಸ್ಕೊಂಡು ಮುಂದೆ ಹೋದರು. ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ ಆದರು ಇವತ್ತು. ಸೊ ನಾವು ಅದೇ ಥರ ಆಗೋಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರಾ? ಕಂಗ್ರ್ಯಾಟ್ಸ್, ಯು ಆರ್ ಆಲ್ರೆಡಿ ಅಹೆಡ್ ಆಫ್ 90% ಆಫ್ ಯುವರ್ ಕಾಂಪಿಟೇಟರ್ಸ್. ಸೊ ಇವಾಗ ಐ ಹ್ಯಾವ್ ಎ ಚಾಲೆಂಜ್ ಫಾರ್ ಯು ಗೈಸ್. ಇವತ್ತಿಂದನೇ ನೀವು ಈ 10 ಟಿಪ್ಸ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಐ ಆಮ್ ದ ಮಾಸ್ಟರ್ ಆಫ್ ಕಮ್ಯುನಿಕೇಷನ್ ಅಂತ ಕಮೆಂಟ್ ಮಾಡಿ. ಸ್ಟಾರ್ಟ್ ಯುವರ್ ಜರ್ನಿ ಟುಡೇ ಇಟ್ ಸೆಲ್ಫ್. ಆಲ್ ದ ಬೆಸ್ಟ್.